ತ್ವನೇಕ ಕಿರಣ ತ್ರೈಲೋಕ್ಯ ದೀಪೋ ರವಿಃ ಮಾರ್ತಾಂಡೇಂದು ಚಂದ್ರಭಾನುಷ ಕಾಣಾಸಿ ಶುಭನ ಸುತ ತ್ರಿಕೋಣಂ. ಸರಿ, ಆ ಶ್ಲೋಕ ಆಗಿದೆ ಅಲ್ಲ ನಮಗೆ. ಕ್ರೂರ ಸೌಮ್ಯ ಪುರುಷ ವನಿತೇತೆ ಚರಾಗ ದ್ವಿದೇಹ ಪ್ರಾಗಾದೀಶ ಕ್ರಿಯಮೃಷಂದ್ರಯುಗ ಕರ್ಕಣಾಸ ತ್ರಿಕೋಣಾಃ ಮಾರ್ತಾಂಡೇಂದೋರೈ ಸಮಭೇ ಚಂದ್ರಭಾನುಶ್ಚ ಹೌರೇ ತ್ರೇಕಾಣಾಸಿ ಸ್ವಭವನ ಸುತ ತ್ರಿಕೋಣಾಧಿಪಾನಾಂ. ಈ ಶ್ಲೋಕ ನಮಗೆ ಮೊನ್ನೆ ಪಾಠ ಆಗಿದೆ. ರಾಶಿಗಳಲ್ಲಿ ಮೇಷ ಮತ್ತೆ ವೃಷಭ ಅದು ಕ್ರೂರ ರಾಶಿ, ಇದು ಸೌಮ್ಯ ರಾಶಿ, ಮಿಥುನ ರಾಶಿ ಕ್ರೂರ ರಾಶಿ, ಹೀಗೆ ಒಂದು ಚಿಂತನೆ. ಪುರುಷ ವನಿತೆ ಎಂಬುದಾಗಿ ಒಂದು ವಿಭಾಗ. ಚರರಾಶಿಗಳು, ಸ್ಥಿರ ರಾಶಿಗಳು, ದ್ವಂದ್ವ ರಾಶಿಗಳು ಅಥವಾ ದ್ವಂದ್ವ ಉಭಯ ವಿದೇಹ ಅಂತ ಹೇಳಿದ್ರೆಲ್ಲ ಒಂದೇ ಅರ್ಥ. ಮತ್ತೆ ಪ್ರಾಗಾದೀಶ ಪ್ರಾಕಾದಿ ದಿಕ್ಕುಗಳನ್ನ ಹೇಳ್ತಾರೆ ರಾಶಿಗೆ. ಇದೊಂದು ಕ್ರಮ. ಒಂದು 2-3 ದಿಕ್ಕುಗಳ ಹೇಳುವ ಕ್ರಮ ಉಂಟು. ಈಗ ಇದೊಂದು ಕ್ರಮ ಅಷ್ಟೇ, ಇದೇ ಪ್ರಧಾನ ಅಲ್ಲ. ಇದಕ್ಕಿನ್ನು ಬೇರೆ ಕೂಡ ಇನ್ನು ಬೇರೆ ದಿಕ್ಕಿನ ವಿಷಯಗಳನ್ನು ಕೂಡ ಪ್ರಾಚ್ಯಾದೇವ ಕ್ರಿಯಾದೇವ ದೌದು ಕೋಣ ಗತಾ ದ್ವಿಮೂರ್ತಯ ಅಂತೇಳಿ ಮುಂದಕ್ಕೆ ಬರ್ತದೆ. ಅಲ್ಲಿ ಒಂದು ವ್ಯವಸ್ಥೆ ಉಂಟು. ಹೀಗೆ 2-3 ರೀತಿಯಲ್ಲಿ ಹೇಳ್ತಾರೆ. ಮೇಷ ಕ್ಲೀರ ತುಲಾಲಿ ಕಟಿ ಪ್ರಾಕ್ ಉತ್ತರ ದೋಗರು ಸೌಮ್ಯ ಗ್ರಹಿಶ್ಚ ಎಂಬುದ ಅಲ್ಲೊಂದು ದಿಕ್ಕಿನ ವ್ಯವಸ್ಥೆಯನ್ನು ಮಾಡ್ತಾರೆ. ಹೀಗೆ 3ರಲ್ಲಿ ಇದು ಒಂದು ಮೊದಲನೇದು. ಈಗ ನಮಗೆ ಪ್ರಾಗಾದೀಶ ಕ್ರಿಯ ವೃಷನ್ ಅಂತ ನೋಡುವ. ಆನಂತರದಲ್ಲಿ ರೇಕಾಣ ಹೊರೆಯ ಅಧಿಪತಿಗಳು ಯಾರು? ಮೊದಲನೇ ಓಜರಾಶಿಗಳಲ್ಲಿ ಮೊದಲನೇ ಹೊರೆಗೆ ಸೂರ್ಯಾಧಿಪತಿ, 2ನೇ ಹೊರೆಗೆ ಚಂದ್ರ. ಯುಗ್ಮ ರಾಶಿಯಲ್ಲಿ ಮೊದಲನೇ ಹೊರೆಗೆ ಚಂದ್ರ, 2ನೇ ಹೊರೆಗೆ ಸೂರ್ಯ ಇತ್ಯಾದಿಗಳನ್ನು ನೋಡಿದ್ದೇವೆ. ಆ ನಂತರದಲ್ಲಿ ದ್ರೇಕಾಣ ಅಧಿಪತಿಗಳು. ಪ್ರಥಮ ದ್ರೇಕಾಣಕ್ಕೆ ಲಗ್ನಾಧಿಪತಿಯೇ ಅಧಿಪತಿ, 2ನೇ ದ್ರೇಕಾಣಕ್ಕೆ ಪಂಚಮಾಧಿಪತಿ ಅಧಿಪತಿ, ಪಂಚಮ ರಾಶಿ ಅಧಿಪತಿ, 3ನೇ ದ್ರೇಕಾಣಕ್ಕೆ ನವಮ ರಾಶಿ ಅಧಿಪತಿ ಅಂತ ಹೇಳುವಂತ ವಿಷಯಗಳನ್ನು ನೋಡಿದ್ದೇವೆ. ಇನ್ನು ಕೆಲವರೇನು ಹೇಳ್ತಾರೆ ಅಂತ ಹೇಳಿದ್ರೆ, ಈ ದ್ರೇಕಾಣ ವಿಷಯದಲ್ಲಿ ಆಗ್ಲಿ ಹೊರೆ ವಿಷಯದಲ್ಲಿ ಆಗ್ಲಿ ಕೆಲವರು ಕೇಚಿತ್ತು ಹೋರಾಂ ಪ್ರಥಮಾಂ ಭವಸ್ಯಾಂ ವಾಂಚಂತಿ ಲಾಭಾಧಿಪತಿರ್ದ್ವಿತೀಯಾಂ. ಕೇಚಿತ್ತು ಹೋರಾಂ ಪ್ರಥಮಾಂ ಭವಸ್ಯಾಂ ಕೇಚಿತ್ತು ಹೋರಾಂ ಪ್ರಥಮಾಂ ಭವಸ್ಯಾಂ ಕೇಚಿತ್ತು ಹೋರಾಂ ಪ್ರಥಮಾಂ ಭವಸ್ಯಾಂ ವಾಂಛಂತಿ ಲಾಭಾಧಿಪತಿರ್ದ್ವಿತೀಯಾಂ ವಾಂಛಂತಿ ಲಾಭಾಧಿಪತಿರ್ದ್ವಿತೀಯಾಂ ವಾಂಛಂತಿ ಲಾಭಾಧಿಪತಿರ್ದ್ವಿತೀಯಾಂ. ದ್ರೇಕಾಣ ಸಂಜ್ಞಾಮಪಿ ವರ್ಣಯಂತಿ ದ್ರೇಕಾಣ ಸಂಜ್ಞಾಮಪಿ ವರ್ಣಯಂತಿ ದ್ರೇಕಾಣ ಸಂಜ್ಞಾಮಪಿ ವರ್ಣಯಂತಿ ಸ್ವದ್ವಾದಶೈಕಾದಶ ರಾಶಿಪಾನಾಂ ಸ್ವದ್ವಾದಶೈಕಾದಶ ರಾಶಿಪಾನಾಂ ಸ್ವದ್ವಾದಶೈಕಾದಶ ರಾಶಿಪಾನಾಂ. ಇದರ ಪದಚ್ಛೇದ ಕೇಚಿತ್ ತು ಹೋರಾಂ ಪ್ರಥಮಾಂ ಭಪಸ್ಯ ವಾಂಛಂತಿ ಲಾಭಾಧಿಪತೇಃ ದ್ವಿತೀಯ. ಒಬ್ರು ಮ್ಯೂಟ್ ಮಾಡ್ಕೊಳ್ಳಿ. ದ್ರೇಕಾಣ ಸಂಜ್ಞಾಂ ಅಪಿ ವರ್ಣಯಂತಿ ಸ್ವದ್ವಾದಶೈಕಾದಶ ರಾಶಿಪಾನಾಂ. ಇದರ ಅರ್ಥ, ಹಿಂದೆ ಹೋರಾಧಿಪತಿ ಮತ್ತೆ ದ್ರೇಕಾಣ ಅಧಿಪತಿಗಳು ಯಾರು ಅಂತ ತಿಳಿಸಿದ್ದಾರೆ. ಆದ್ರೆ ಕೆಲವರು ಇನ್ನೊಂದು ರೀತಿಯಲ್ಲಿ ಕೂಡ ಅಧಿಪತಿಗಳನ್ನ ಹೇಳ್ತಾರೆ. ಮೇಲೆ ಹೇಳಿದ ಕ್ರಮ ಅಲ್ಲದೆ ಕೂಡ ಕೇಚಿತ್ತು ಹೋರಾಂ ಪ್ರಥಮಾಂ ಭಪಸ್ಯ ವಾಂಛಂತಿ ದ್ವಿತೀಯಾಂ ಲಾಭಾಧಿಪತೇಃ ವಾಂಛಂತಿ. ಕೆಲವರೇನು ಹೇಳ್ತಾರೆ ಅಂತ ಹೇಳಿದ್ರೆ, ಮೊದಲನೆಯ ಹೊರೆಗೆ ನಾವು ಯೋಜರಾಶಿಗಳಲ್ಲಿ ಸೂರ್ಯ ಅಧಿಪತಿ, ಓಜರಾಶಿಗಳಲ್ಲಿ 2ನೇ ಹೊರೆಗೆ ಅಧಿಪತಿ ಚಂದ್ರ ಅಂತ ಹಿಂದೆ ನೋಡಿದ್ದೇವೆ. ಆದರೆ ಕೆಲವರು ಲಗ್ನಾಧಿಪತಿಯೇ ಪ್ರಥಮ ಹೊರೆಗೆ ಅಧಿಪತಿ. ಈಗ ಮೇಷರಾಶಿಯಲ್ಲಿ ಹೊರೆಯ ಅಧಿಪತಿ ಯಾರು? ಪ್ರಥಮ ಹೊರೆಗೆ ಅಧಿಪತಿ ಯಾರು ಅಂತ ಹೇಳಿದ್ರೆ ಕುಜ. ಮೇಷರಾಶಿಯಲ್ಲಿ ದ್ವಿತೀಯ ಹೊರೆ ಅಂದ್ರೆ 15 ಡಿಗ್ರಿಯ ನಂತರದ 30 ಡಿಗ್ರಿಯವರೆಗಿನ ಸಮಯದ ದ್ವಿತೀಯ ಹೊರೆ ಆಗ್ತದೆ. ಆ ಹೊರೆಗೆ ಯಾರು ಅಧಿಪತಿ ಅಂತೇಳಿ ಹೇಳಿದ್ರೆ ಲಾಭಾಧಿಪತಿ. ಅರ್ಥಾತ್ ಲಾಭ ಅಂತ ಹೇಳಿದ್ರೆ ಏಕಾದಶ ಸ್ಥಾನ. ಏಕಾದಶ ಸ್ಥಾನದ ಅಧಿಪತಿ ಯಾರು ಅಂತೇಳಿ ಹೇಳಿದ್ರೆ ಶನಿ ಆಗ್ತಾನೆ. ಹಾಗಿದ್ರೆ ಮೇಷರಾಶಿಯಲ್ಲಿ ಮೊದಲ ಹೊರೆಗೆ ಅಧಿಪತಿ ಕುಜ, ದ್ವಿತೀಯ ಹೊರೆಗೆ ಅಧಿಪತಿ ಇವರ ಪ್ರಕಾರದಲ್ಲಿ ಶನಿ ಆಗ್ತಾನೆ. ವೃಷಭ ರಾಶಿಯಲ್ಲಿ ನೀವೇ ಹೇಳ್ತಾ ಹೋಗಿ. ಪ್ರಥಮ ಹೊರೆ ಶುಕ್ರ,
ದ್ವಿತೀಯ ಹೊರೆ ಶನಿ. ಗುರು. ಗುರು ಆಗ್ತಾನೆ. ಆಯ್ತಾ? ಏಕಾದಶ ರಾಶಿ. ಏಕಾದಶ ದ್ವಾದಶ. ಅಲ್ಲಿಂದ ವೃಷಭ ರಾಶಿಯಿಂದ ಏಕಾದಶ ರಾಶಿ ಯಾವುದು? 11ನೇ ರಾಶಿ ಮೀನರಾಶಿ. ಮೀನರಾಶಿ ಅಧಿಪತಿ ಗುರು ಆಗ್ತಾನೆ. ಮಿಥುನ ರಾಶಿಗೆ ಪ್ರಥಮ ಹೊರೆ ಬುಧ, ದ್ವಿತೀಯ ಹೊರೆ ಕುಜ ಆಗ್ತಾನೆ. ಪ್ರಥಮ ಹೊರೆ ಬುಧ ಆಗ್ತಾನೆ, ಸರಿ ಸರಿ ದ್ವಿತೀಯ ಹೊರೆಗೆ ಕುಜ ಆಗ್ತಾನೆ. ಸರಿ ಸರಿ ಸರಿ. ಕರ್ಕಾಟಕ ರಾಶಿಗೆ ಪ್ರಥಮ ಹೊರೆ ಚಂದ್ರ, ದ್ವಿತೀಯ ಹೊರೆ ಶುಕ್ರ. ಸರಿ ಸರಿ. ಸಿಂಹ ರಾಶಿಗೆ ಪ್ರಥಮ ಹೊರೆ ಮಿಥುನ. ಅಲ್ವಾ? ಮಿಥುನ ಅಲ್ಲ, ಪ್ರಥಮ ಹೊರೆಗೆ ಯಾರ ಅಧಿಪತಿ? ರವಿ 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 ಸಿಂಹ ರಾಶಿ ಅಧಿಪತಿ. ರವಿ. ಮೊದಲನೇವರೆಗೆ ಯಾರು? ಸಿಂಹ ರಾಶಿಯಲ್ಲಿ ಪ್ರಥಮ ಹೊರೆಗೆ ಯಾರು ಅಧಿಪತಿ? ಬುಧ. ಮಿಥುನ ಬುಧ. ಮಿಥುನ ಅಲ್ಲ, ಈಗ ನಾವು ಸಿಂಹ ರಾಶಿಯಲ್ಲಿ. ಸಿಂಹ ರಾಶಿಯಲ್ಲಿ ಪ್ರಥಮ ಹೊರೆಗೆ ಅಧಿಪತಿ ಯಾರು? ರವಿ. ದ್ವಿತೀಯ ಹೊರೆಗೆ ಬುಧ. ದ್ವಿತೀಯ ಹೊರೆಗೆ ಹೌದು ಹೌದು. ನಂದು ವಾಯ್ಸ್ ಕಟ್ ಆಗ್ತಾ ನಿಮಗೆ? ಸರಿ ಸರಿ ಸರಿ. ಕನ್ಯಾ ರಾಶಿಗೆ ಇನ್ನೊಬ್ರು ಹೇಳಿ. ಕನ್ಯಾ ರಾಶಿಗೆ ಪ್ರಥಮ ಹೊರ ಬುಧ, ದ್ವಿತೀಯ ಹೊರ ಚಂದ್ರ. ಸರಿ, ಬುಧ ಮತ್ತೆ ಚಂದ್ರ. ತುಲಾ ರಾಶಿಗೆ ಪ್ರಥಮ ಹೊರೆ ಶುಕ್ರ. ಪ್ರಥಮ ಹೊರೆ ಶುಕ್ರ, ದ್ವಿತೀಯ ಹೊರೆ ರವಿ. ಸರಿ. ವೃಶ್ಚಿಕ ರಾಶಿಗೆ ಪ್ರಥಮ ಹೊರೆ ಕುಜ, ದ್ವಿತೀಯ ಹೊರೆ ಬುಧ. ಸರಿ. ಧನುರಾಶಿಗೆ ಹೇಳದಿದ್ದವ್ರು ಹೇಳಿ, ಆಯ್ತಾ? ಪ್ರಥಮ ಹೊರೆ ಗುರು, ಇದಕ್ಕೆ ಶುಕ್ರ. ಸರಿ ಸರಿ ಸರಿ. ಇದಕ್ಕೆ ಮಕರ ರಾಶಿಗೆ ಶನಿ ಕುಜ. ಸರಿ. ಕುಂಭ ಶನಿ ಗುರು. ಮೀನಕ್ಕೆ ಗುರು ಶನಿ. ಕುಂಭಕ್ಕೆ ಶನಿ ಗುರು, ಮೀನಕ್ಕೆ ಗುರು ಶನಿ. ಸರಿ. ಹೀಗೆ ಕೆಲವರು ಈ ರೀತಿಯಲ್ಲಿ ಹೇಳ್ತಾರೆ. ಕೇಚಿತ್ ಅಂತ ಹೇಳಿದ್ರಿಂದಾಗಿ ಇದು ಅಷ್ಟು ಸ್ವಾರಸ್ಯವುಳ್ಳಂತಹ ವಿಷಯ ಅಲ್ಲ. ಒಂದು ಕಡೆ ಹೇಳ್ತಾರೆ ಇದನ್ನು ಪ್ರಶ್ನೆಯಲ್ಲಿ, ಇದನ್ನು ಜಾತಕದಲ್ಲಿ ಚಂದ್ರ ಮಾರ್ತಾಂಡೆ ಎನ್ನುವರ ಈ ಸಮಭೆ ಚಂದ್ರ ಭಾನುವಶ್ಚ ಹೋರೆ ಅಂತೇಳಿ ಜಾತಕದಲ್ಲಿ ಚಿಂತನೆ ಮಾಡಿ ಈ ಕ್ರಮವನ್ನ ಪ್ರಶ್ನೆಗಳಲ್ಲಿ ಚಿಂತನೆ ಮಾಡಿ ಅಂತ ಅದನ್ನ ಕೈಶ್ಚನ ಅಂತ ಹೇಳಿದ್ದಾರೆ. ರವೀಂದು ವಿಷಮೆ ಚಂದ್ರ ರವಿ ಚಾತ್ರ ಯಮೇ ಕ್ರಮಾತ್ ಸಮೇ ಕ್ರಮಾತ್ ಹೋರಾಸ್ಯಾತ್ ಲಗ್ನವಸ್ಯಾದ್ಯ ದ್ವಿತೀಯಾಲ ಭವಸ್ಯತು ಆದ್ಯಾತು ಜಾತಕೆ ಪ್ರೋಕ್ತ ದ್ವಿತೀಯ ಪ್ರಶ್ನಕರ್ಮಣಿ ಅಂತ. ಮೊದಲನೇದ್ದು ಏನು ಕ್ರಮ ಉಂಟು ಅಂದ್ರೆ ಮಾರ್ತಾಂಡ ಎಂದು ಮೊದಲಿಗೆ ಹೇಳಿದ್ದಾರೆ, ಅದು ಜಾತಕದಲ್ಲಿ. ದ್ವಿತೀಯ ಏನು ಎರಡನೇ ಕ್ರಮ ಉಂಟು, ಲಗ್ನಾಧಿಪತಿ ಮತ್ತೆ ಏಕಾದಶಾಧಿಪತಿ, ಅದು ಪ್ರಶ್ನಕರ್ಮದಲ್ಲಿ. ಆದ್ರೆ ಸಾಮಾನ್ಯ ಎಲ್ಲ ಜ್ಯೋತಿಷ್ಯರು ಕೂಡ ಮೊದಲನೇ ಕ್ರಮವನ್ನೇ, ಅಂದ್ರೆ ಆಚಾರ್ಯರ ವರಾಹಮೀರಾಚಾರ್ಯರ ಅಭಿಪ್ರಾಯವು ಕೂಡ ಅವರಿಗೆ ಸಮ್ಮತವಾಗಿರ್ತಕ್ಕಂತಹ ವಿಷಯ. ಮೊದಲನೇ ಹೊರೆಗೆ ಓಜರಾಶಿಗಳಲ್ಲಿ ಸೂರ್ಯಾಧಿಪತಿ, ದ್ವಿತೀಯ ಹೊರೆಗೆ ಚಂದ್ರ. ದ್ವಿಪರಾಶಿಗಳಲ್ಲಿ ಪ್ರಥಮ ಹೊರೆಗೆ ಚಂದ್ರಾಧಿಪತಿ, ದ್ವಿತೀಯ ಹೊರೆಗೆ ಸೂರ್ಯ ಅಂತ ಈ ಆಧಿಪತ್ಯವೇ ಕ್ರಮವೇ ಎಲ್ಲಾ ಹೆಚ್ಚಿನ ಜ್ಯೋತಿಷರು ಇದನ್ನೇ ಬಳಸುವಂಥದ್ದು. ಅದರಿಂದ ಇದನ್ನೇ ನಾವು ಇಟ್ಕೊಂಡ್ರೆ ಸಾಕಾಗ್ತದೆ. ಇನ್ನು ಎರಡನೇದು ನಮಗೆ ದ್ರೇಕಾಣ ವಿಷಯದಲ್ಲಿ ಕೂಡ ಕೆಲವರು ಅಂದ್ರೆ ಚಿತ್ತ ಶಬ್ದವನ್ನು ಹೇಳಿದ್ರಿಂದಾಗಿ ಇದು ಅಸ್ವಾರಸ್ಯ ಅಂತ ಅಷ್ಟು ಗೊತ್ತಾಗ್ತದೆ. ಕೆಲವರಾದ್ರು ಅಂತ ನಾವು ಕೆಲವರೇ ಹಾಗೆಲ್ಲ ಹೇಳ್ತಾರೆ ಅಂತ ನಾವು ಹೇಳ್ತೇವೆ, ವಾಡಿಕೆಯಲ್ಲಿ ಮಾತಿನಲ್ಲಿ ಕೂಡ
ಕೆಲವರು ಹೀಗೆ ಹೇಳ್ತಾರೆ, ಅದೆಲ್ಲ ಲೆಕ್ಕ ತಗೊಳ್ಬೇಕು ಅಂತಿಲ್ಲ ಅಂತ. ಆ ರೀತಿಯ ಒಂದು ಅಭಿಪ್ರಾಯ ಇರುವಂತದ್ದು ಈ ಶ್ಲೋಕದಲ್ಲಿ. ಕೆಲವು ಕಡೆ ಕೇಚಿತ್ತಕ್ಕೆ ಪ್ರಾಧಾನ್ಯತೆಯನ್ನು ಕೊಡುವಂತ ವಿಷಯಗಳು ಉಂಟು. ಇನ್ನು ದ್ರೇಕಾಣ ಸಂಜ್ಞಾಮಪಿ ವರ್ಣಯಂತಿ ಸ್ವದ್ವಾದಶೈಕಾದಶ ರಾಶಿಪಾನ. ದ್ರೇಕಾಣ ಸಂಜ್ಞೆಯನ್ನು ಅವರು ಹೇಗೆ ಹೇಳ್ತಾರೆ, ನಾವು ಹೇಗೆ ನೋಡಿದ್ದು, ದ್ರೇಕಾಣ ಪ್ರಥಮ ದ್ರೇಕಾಣಕ್ಕೆ ಲಗ್ನಾಧಿಪತಿ, ದ್ವಿತೀಯ ದ್ರೇಕಾಣಕ್ಕೆ ಪಂಚಮಾಧಿಪತಿ, ತೃತೀಯ ದ್ರೇಕಾಣಕ್ಕೆ ನಮಗೆ ನವಮಾಧಿಪತಿ ಅಂತ. ಈಗ ಮೇಷರಾಶಿಯಲ್ಲಿ ನೋಡುದಾದ್ರೆ ಪ್ರಥಮ ದ್ರೇಕಾಣಕ್ಕೆ ಯಾರ ಅಧಿಪತಿ ಆಗ್ತಾನೆ, ಕುಜ ಲಗ್ನಾಧಿಪತಿ. ದ್ವಿತೀಯ ದ್ರೇಕಾಣಕ್ಕೆ ನಮಗೆ ಸಿಂಹದ ಅಧಿಪತಿ ಪಂಚಮಾಧಿಪತಿ ರವಿ. ತೃತೀಯ ದ್ರೇಕಾಣಕ್ಕೆ ಧನುರಾಶಿ ಆದ್ರಿಂದಾಗಿ 9ನೇ ರಾಶಿ, ಅದರ ಅಧಿಪತಿ ಗುರು ಆಗ್ತಾನೆ. ಹೀಗೆ ಒಂದು ವ್ಯವಸ್ಥೆಯನ್ನು ನಾವು ಹಿಂದೆ ನೋಡಿದ್ದೇವೆ. ದ್ರೇಕಾಣಾಸ್ಯು ಸ್ವಭವನ ಸುತ ತ್ರಿತ್ರಿಕೋಣಾಧಿಪಾನ ಅಂತ ನೋಡಿದ್ದೇವೆ. ಇಲ್ಲಿ ಏನು ಅಂತ ಹೇಳಿದ್ರೆ ಸದ್ವಾದಶೈಕಾದಶ ರಾಶಿಪಾನ. ಮೊದಲನೇ ಹೊರೆಗೆ ಲಗ್ನಾಧಿಪತಿ, ಅದರಲ್ಲಿ ಏನು ವ್ಯತ್ಯಾಸ ಇಲ್ಲ. ಎರಡನೇ ಹೊರೆಗೆ ತನ್ನ ರಾಶಿಯಿಂದ ದ್ವಾದಶ ಅಂದ್ರೆ 12ನೇ ರಾಶಿ ಅಧಿಪತಿ ಎರಡನೇ ಹೊರೆಗೆ ಅಧಿಪತಿ. ಮೂರನೇ ಹೊರೆಗೆ ಅಧಿಪತಿ ಏಕಾದಶ ರಾಶಿ ಅಧಿಪತಿ. ಈಗ ಮೇಷರಾಶಿಗೆ ನೋಡುದಾದ್ರೆ ಮೇಷರಾಶಿಯ ಪ್ರಥಮ ದ್ರೇಕಾಣಕ್ಕೆ ಯಾರ ಅಧಿಪತಿ, ಕುಜ. ಅದರ ದ್ವಿತೀಯ ದ್ರೇಕಾಣಕ್ಕೆ ಯಾರ ಅಧಿಪತಿ, ಅಲ್ಲಿಂದ 12ನೇ ರಾಶಿ ಮೀನರಾಶಿ ಆದ್ರಿಂದಾಗಿ ಗುರು. ಇನ್ನು ಅಲ್ಲಿಂದ 3ನೇ ದ್ರೇಕಾಣಕ್ಕೆ ಮೇಷರಾಶಿಯ 3ನೇ ದ್ರೇಕಾಣಕ್ಕೆ ಅರ್ಥಾತ್ 21 ಡಿಗ್ರಿಯಿಂದ 30 ಡಿಗ್ರಿಯವರೆಗಿನ ಸಮಯಕ್ಕೆ ಅಥವಾ ಆ ವ್ಯವಸ್ಥೆಗೆ ಯಾರ ಅಧಿಪತಿ ಅಂತೇಳಿ ಹೇಳಿದ್ರೆ ಅಲ್ಲಿಂದ ಏಕಾದಶ ಸ್ಥಾನದ ಅಧಿಪತಿ ಶನಿ ಆಗ್ತಾನೆ. ಮೇಷರಾಶಿಯಿಂದ ಏಕಾದಶ ಅಂದ್ರೆ ಕುಂಭರಾಶಿ ಬರ್ತದೆ, ಅದರ ಅಧಿಪತಿ ಶನಿ ಅಂತ. ಹೀಗೆ ಒಂದು ವ್ಯವಸ್ಥೆಯನ್ನು ನೋಡ್ತಾ ಹೋಗುವ. ವೃಷಭ ರಾಶಿಗೆಲ್ಲ ನೀವೇನು ಹೇಳ್ತಾ ಹೋಗಿ. ವೃಷಭ ರಾಶಿಗೆ ಮೊದಲನೇ ದ್ರೇಕಾಣಕ್ಕೆ ಯಾರ ಅಧಿಪತಿ ಆಗ್ತಾನೆ, ಶುಕ್ರ. ಶುಕ್ರ ಆಗ್ತಾನೆ. ಎರಡನೇದ್ದು ಎರಡನೇದು ಕುಜ ಆಗ್ತಾನೆ. ಕುಜ ಆಗ್ತಾನೆ. ಮೂರನೇದ್ದು ಮೂರನೇದಕ್ಕೆ ಗುರು ಆಗ್ತಾನೆ. ವೃಶ್ಚಿಕ ರಾಶಿಯ ಅಧಿಪತಿಗಳನ್ನ ಹೇಳಿ. ವೃಶ್ಚಿಕಕ್ಕೆ ಕುಜ ಕುಜ ಆಗ್ತಾನೆ ಫಸ್ಟಿಗೆ. ಹ್ಮ್ ಎರಡನೇದಕ್ಕೆ ಶುಕ್ರ ಆಗ್ತಾನೆ. ಹ್ಮ್ ಮೂರನೇದಕ್ಕೆ ಬುಧ ಆಗ್ತಾನೆ. ಸರಿ, ಈಗ ಸಾಮಾನ್ಯ ಗೊತ್ತಾಯ್ತಲ್ಲ ನಿಮಗೆ. ನೋಡೋಣ, ಇದರಲ್ಲಿ ಏನು ಸಂಶಯ ಇಲ್ಲ ಅಲ್ಲ. ಬೇರೆ ರಾಶಿ ನೋಡ್ಬೇಕಾ? ಗೊತ್ತಾಯ್ತಲ್ಲ ಎಲ್ಲರಿಗೂ. ಹೀಗೆ ಪ್ರಥಮ ದ್ರೇಕಾಣ, ದ್ವಿತೀಯ ದ್ರೇಕಾಣ. ದ್ರೇಕಾಣಗಳು ಅಂತ ಹೇಳಿದ್ರೆ ಎಷ್ಟು ಡಿಗ್ರಿಗಳು? 10 ಡಿಗ್ರಿ. 10 ಡಿಗ್ರಿ. ಒಂದು ರಾಶಿಯಲ್ಲಿ 3 ದ್ರೇಕಾಣಗಳು ಇರ್ತದೆ. ಹೀಗೆ ಒಂದು ವ್ಯವಸ್ಥೆ. ಇನ್ನೊಂದು ಮೂರನೇದೊಂದು ಕ್ರಮ ಉಂಟು, ಅದು ಯವನೇಶ್ವರರು ಹೇಳ್ತಾರೆ. ಲಗ್ನ ಪುತ್ರ ಶುಭಪಾಶ್ಚರ್ಯ ಗೃಹೆ ಪುತ್ರ ಧರ್ಮ ತನುಪಾ ಯುಗೇ ಗೃಹೆ ಧರ್ಮ ಲಗ್ನ ಸುತಪಾ ಸ್ಥಿರೇ ಗೃಹೆ ಜಾತಕೆ ಖಲು ದೃಗಾಣ ಉಚ್ಯತೆ. ಜಾತಕದಲ್ಲಿ ಹೇಗೆ ನೋಡಬೇಕು ಅಂತೇಳಿ ಹೇಳಿದ್ರೆ ಅದು 3 ಪ್ರಕ್ರಿಯೆ. ಒಂದು ವಿಧಾನ ಕರ್ಮದಲ್ಲಿ, ಒಂದು ಜಾತಕ ಪ್ರಕ್ರಿಯೆಯಲ್ಲಿ, ಒಂದು ಪ್ರಶ್ನ ಕರ್ಮದಲ್ಲಿ ಅಂತ ಈ ರೀತಿಯಲ್ಲಿ ಹೇಳ್ತಾರೆ. ಇಲ್ಲಿ ಸದ್ವಾದಶೈಕಾದಶ ರಾಶಿ ಪಾನಂ ಈಗ ನೋಡಿದ್ದೇವಲ್ಲ, ಈ ಕ್ರಮ ಕೇಚಿತ್ತು. ಇದು ಕ್ರಮ ನಮಗೆ ಪ್ರಶ್ನ ಕರ್ಮದಲ್ಲಿ ನೋಡಬೇಕು ಅಂತೇಳಿ ಹೇಳ್ತಾರೆ. ಇನ್ನು ವಿಧಾನ ಕ್ರಮದಲ್ಲಿ ಯಾವುದು ಅಂತ ಹೇಳಿದ್ರೆ ದ್ರೇಕಾಣಾಸ್ಯು ಸ್ವಭವನ ಸುತ ತ್ರಿತ್ರಿಕೋಣಾಧಿಪಾನ. ಲಗ್ನಾಧಿಪತಿ ಪಂಚಮಾಧಿಪತಿ ನವಮಾಧಿಪತಿ ಅಂತ 3 ದ್ರೇಕಾಣಗಳು. ಹೀಗೆ ಜಾತಕದಲ್ಲಿ ಇನ್ನೊಂದು ಹೊಸ ಕ್ರಮ ಹೇಳ್ತಾರೆ. ಇದೀಗ ಇದರಲ್ಲಿ ವರಾಹಮಿರಾಚಾರ್ಯರ ಪ್ರಕ್ರಿಯೆಯಲ್ಲಿ ಇಲ್ಲ, ವ್ಯಾಖ್ಯಾನದಲ್ಲಿ ಬರೀತಾರೆ. ಯಾವುದು ಅಂತೇಳಿ ಲಗ್ನ ಪುತ್ರ ಶುಭಪಾಶ್ಚರ್ಯ ಗೃಹೆ. ಚರರಾಶಿಗಳಲ್ಲಿ ಈಗ ಚರರಾಶಿ ಯಾವುದೆಲ್ಲ ನಮಗೆ ನೀವೇ ಹೇಳಿ. ಮೇಷ, ಮಿಥುನ, ಮೇಷ ಸರಿ, ಮೇಷ, ಕಟಕ, ಕರ್ಕಾಟಕ, ಓಕೆ. ಮೇಷ ಕರ್ಕಾಟಕ, ತುಲ, ತುಲ, ಮಕರ, ಧನು, ಮಿಥುನ, ಮಕರ, ಮಕರ, ಮಿಥುನ, ಸಿಂಹ. ಎಲ್ಲ ರಾಶಿಗಳು ಬಂದಾಯ್ತು. ಚರರಾಶಿಗಳು ಅಂತ ಹೇಳಿದ್ರೆ 4 ರಾಶಿಗಳು ಆಯ್ತಾ. ಈಗ 4ಕ್ಕಿಂತ ನೀವು ಹೆಚ್ಚು ಹೇಳಿದ್ರೆ ಅದು ತಪ್ಪು ಅಂತ ಅರ್ಥ. ಚರರಾಶಿಗಳು 4, ಸ್ಥಿರ ರಾಶಿಗಳು 4, ದ್ವಂದ್ವ ರಾಶಿಗಳು ಅಥವಾ ಉಭಯ ರಾಶಿಗಳು 4. ಯಾವ್ದೆಲ್ಲ? ಮೇಷ, ಕರ್ಕಾಟಕ, ಕನ್ಯಾ, ಕರ್ಕಾಟಕ, ತುಲಾ, ಮಕರ. ಇದು ಚರರಾಶಿಗಳು. ಸ್ಥಿರ ರಾಶಿಗಳು ಯಾವುದಂತ ಇನ್ನು ನೀವೇ ಹೇಳಿ. ವೃಷಭ, ಸಿಂಹ, ವೃಶ್ಚಿಕ, ಕುಂಭ. ಸಿಂಹ, ತುಲಾ, ವೃಷಭ, ಸಿಂಹ, ವೃಶ್ಚಿಕ,
ಕುಂಭ. ಇದು ಇಷ್ಟು ಧನು. ರಾಶಿಗಳು ನಮಗೆ ಸ್ಥಿರ ರಾಶಿಗಳು. ಉಭಯ ರಾಶಿಗಳು ಯಾವುದು? ಮಿಥುನ ದ್ವಂದ್ವ ರಾಶಿಗಳು ಯಾವುದು? ಮಿಥುನ, ಮಿಥುನ, ಕನ್ಯಾ, ಮೀನ. ಧನು, ಮೀನ. ಸರಿ, ಇದು ದ್ವಂದ್ವ ರಾಶಿಗಳು. ಹಾಗಿದ್ರೆ ಗೊತ್ತಾಯ್ತಲ್ಲ, ಚರ ರಾಶಿಗಳು ಯಾವುದು, ಸ್ಥಿರ ರಾಶಿಗಳು ಯಾವುದು, ದ್ವಂದ್ವ ರಾಶಿಗಳು ಅಥವಾ ಉಭಯ ರಾಶಿಗಳು ಯಾವುದು ಅಂತ ಗೊತ್ತಾಯ್ತು ನಮಗೆ. ಮೇಷ, ಕರ್ಕಾಟಕ, ತುಲಾ, ಮಕರ ರಾಶಿಗಳು ಚರ ರಾಶಿಗಳು. ಮತ್ತೆ ವೃಷಭ, ಸಿಂಹ, ವೃಶ್ಚಿಕ, ಕುಂಭ ರಾಶಿಗಳು ಸ್ಥಿರ ರಾಶಿಗಳು. ಮಿಥುನ, ಕನ್ಯಾ, ಧನು, ಮೀನ ಇದು ದ್ವಂದ್ವ ರಾಶಿಗಳು ಅಥವಾ ಉಭಯ ರಾಶಿಗಳು ಅಂತ ಇದನ್ನು ಕರೀತೇವೆ. ಇಲ್ಲಿ ಚರರಾಶಿಗೆ ಒಂದು ವಿಧಾನ, ಸ್ಥಿರ ರಾಶಿಗೆ ಒಂದು ಅಧಿಪತಿಗಳು, ಉಭಯ ರಾಶಿಗಳಿಗೆ ಒಂದು ರೀತಿಯಲ್ಲಿ ಅಧಿಪತಿಗಳಾಗ್ತಾರೆ. ಚರರಾಶಿಯಲ್ಲಿ ಅಧಿಪತಿಗಳನ್ನ ನೋಡಬೇಕಾದ್ರೆ ಲಗ್ನ, ಪುತ್ರ, ಶುಭಪಾಹ, ಅರ್ಥಾತ್ ನಾವು ಹಿಂದೆ ನೋಡಿದ್ದೇವಲ್ಲ, ಮೊದಲನೇ ದ್ರೇಕಾಣಕ್ಕೆ ಅಧಿಪತಿ ಲಗ್ನಾಧಿಪತಿ, ಎರಡನೇ ದ್ರೇಕಾಣಕ್ಕೆ ಪಂಚಮಾಧಿಪತಿ, ಇನ್ನು ತೃತೀಯ ದ್ರೇಕಾಣಕ್ಕೆ 9ನೇ ಭಾವಾಧಿಪತಿ. ಇದರಲ್ಲಿ ಏನು ವ್ಯತ್ಯಾಸ ಇಲ್ಲ. ಇನ್ನು ಸ್ಥಿರ ರಾಶಿಗೆ ಆಗ್ಬೇಕಾದ್ರೆ ಪುತ್ರ, ಧರ್ಮ, ತನುಪಾಹ, ಯುಗೇ ಗೃಹೆ ಎಲ್ಲಾ ಸ್ಥಿರ ರಾಶಿಗಳಲ್ಲಿಯೂ ಕೂಡ ಮೊದಲನೆಯ ದ್ರೇಕಾಣಕ್ಕೆ ಅಧಿಪತಿ, ಅಲ್ಲಿಂದ ಪಂಚಮಾಧಿಪತಿ ಮೊದಲನೇ ದ್ರೇಕಾಣಕ್ಕೆ. ಅರ್ಥಾತ್ ಈಗ ನಮಗೆ ವೃಷಭ ರಾಶಿಯ ಪ್ರಥಮ ದ್ರೇಕಾಣಕ್ಕೆ ಯಾರು ಅಂತ ಹೇಳಿದ್ರೆ, ವೃಷಭ ರಾಶಿಯಿಂದ ಪಂಚಮ ರಾಶಿ ಯಾವ್ದಾಗ್ತದೆ? ಕನ್ಯಾ ರಾಶಿ. ಕನ್ಯಾ ರಾಶಿ ಆಗ್ತದೆ. ಕನ್ಯಾ ರಾಶಿ ಅಧಿಪತಿ ಯಾರು? ಬುಧ. ಬುಧ. ಅದರಿಂದಾಗಿ ವೃಷಭ ರಾಶಿಯಲ್ಲಿ ಪ್ರಥಮ ದ್ರೇಕಾಣಕ್ಕೆ ಅಧಿಪತಿ ಬುಧ. ಇನ್ನು ಎರಡನೇ ರಾಶಿಗೆ ಅಧಿಪತಿ ಅಲ್ಲಿಂದ ಪುತ್ರ, ಧರ್ಮ 9ನೇ ರಾಶಿ ಅಧಿಪತಿ. ವೃಷಭ ರಾಶಿಯಿಂದ 9ನೇ ರಾಶಿ ಅಧಿಪತಿ ಮಕರಾಧಿಪತಿ ಆಗಿರ್ತಕ್ಕಂತಹ ಶನಿ ಆಗ್ತಾನೆ. ಅದರಿಂದಾಗಿ ಎರಡನೇ ದ್ರೇಕಾಣಕ್ಕೆ ಯಾರು? ಶನಿ. ಅಂದ್ರೆ ಮೊದಲನೇ ದ್ರೇಕಾಣಕ್ಕೆ ಬುಧ, ಎರಡನೇ ದ್ರೇಕಾಣಕ್ಕೆ ಶನಿ, ತನುಪಾಹ, ಮತ್ತೆ ಮೂರನೇ ದ್ರೇಕಾಣಕ್ಕೆ ಲಗ್ನಾಧಿಪತಿ ಅಂದ್ರೆ ಶುಕ್ರನೇ ಆಗ್ತಾನೆ. ಅರ್ಥಾತ್ ಸ್ಥಿರ ರಾಶಿಗಳಲ್ಲಿ ಇನ್ನು ಸ್ಥಿರ ರಾಶಿ ಯಾವುದು? ಸಿಂಹ ರಾಶಿ. ಸಿಂಹ ರಾಶಿಯಲ್ಲಿ ನೀವೇ ಹೇಳಿ ಅಧಿಪತಿಗಳು ಹೇಗೆ ಅಂತ. ಮೊದಲನೇದಕ್ಕೆ ಗುರು ಆಗ್ತಾನೆ, ಸರಿ ಉಂಟು. ಎರಡನೇದಕ್ಕೆ ಕುಜ ಆಗ್ತಾನೆ, ಸರಿ ಮೂರನೇದಕ್ಕೆ ರವಿ ಆಗ್ತಾನೆ. ಸರಿ. ಇನ್ನೊಬ್ಬರು ವೃಶ್ಚಿಕ ರಾಶಿಗೆ ಹೇಳಿ. ಮೊದಲನೇದಕ್ಕೆ ಗುರು ಆಗ್ತಾನೆ, ಇನ್ನೊಂದಕ್ಕೆ ಗುರು. ಮತ್ತೆ ಕರ್ಕಾಟಕ ಚಂದ್ರ ಆಗ್ತಾನೆ, ಮತ್ತೆ ಕಡೆಯದಕ್ಕೆ ವೃಶ್ಚಿಕಾಧಿಪತಿ ಶುಕ್ರ, ಕುಜ ಕುಜ. ಆಗ್ತಾನೆ. ಕುಜ ಆಗ್ತಾನೆ. ಸರಿ ಸರಿ. ಕುಜ. ಇನ್ನು ಕುಂಭ ರಾಶಿಗೆ ನೀವೇ ಹೇಳಿ. ಬಂಗಾರ ಸಾಕು. ಮೊದಲನೇ ಚಂದ್ರ, ತಪ್ಪಾಗ್ತದೆ. ಎರಡನೇದಕ್ಕೆ ಕುಜ, ಮೊದಲನೇದು ತಪ್ಪು. ಮೊದಲನೇದು ತಪ್ಪು. ಮೊದಲನೇದು ಪಂಚಮಾಧಿಪತಿ, ಅಲ್ಲಿಂದ ಪಂಚಮ ರಾಶಿ ಯಾವುದು? ಕುಂಭ ರಾಶಿಯಿಂದ ಬುಧ. ಕುಂಭ. ಕುಂಭ ಚಿನ್ನದಿಂದ ಮಾಡಿದೆ. ಕುಂಭ ಅಂದ್ರೆ ಕುಂಭದಿಂದ ಇದು ಬುಧ ಆಗತ್ತೆ, 9ನೇ ಮನೆ ಶುಕ್ರ ಆಗತ್ತೆ, 3ನೇ ದ್ರೇಕಾಣಕ್ಕೆ ಶನಿ. ಸರಿ ಸರಿ. ಅಧಿಪತಿ. ಹಾಗಾದ್ರೆ ಇದು ಗೊತ್ತಾಯ್ತು ನಿಮಗೆ, ಸ್ಥಿರ ರಾಶಿಗಳಲ್ಲಿ ಗೊತ್ತಾಯ್ತು. ಉಭಯ ರಾಶಿಗಳಲ್ಲಿ ಧರ್ಮ, ಲಗ್ನ, ಸುತಪಾಹ ಮೊದಲನೇ ದ್ರೇಕಾಣಕ್ಕೆ 9ನೇ ಭಾವಾಧಿಪತಿ, ಎರಡನೇ ದ್ರೇಕಾಣಕ್ಕೆ ಲಗ್ನಾಧಿಪತಿ, ಮೂರನೇ ದ್ರೇಕಾಣಕ್ಕೆ ಪಂಚಮಾಧಿಪತಿ ಅಂತ. ಇದನ್ನು ಒಂದು ರಾಶಿ ನೋಡಬೇಕಾದ್ರೆ ಮಿಥುನ ರಾಶಿಯಲ್ಲಿ ನಮಗೆ ಮೊದಲನೇ ದ್ರೇಕಾಣಕ್ಕೆ ಮಿಥುನ ರಾಶಿಯಿಂದ 9ನೇ ಸ್ಥಾನದ ಅಧಿಪತಿ ಆಗಿರ್ತಕ್ಕಂತಹ ಕುಂಭರಾಶಿ ಅಧಿಪತಿ ಆಗಿರ್ತಕ್ಕಂತಹ ಶನಿ ಮೊದಲನೇ ದ್ರೇಕಾಣಕ್ಕೆ ಅಧಿಪತಿ. ಎರಡನೇ ದ್ರೇಕಾಣಕ್ಕೆ ಲಗ್ನಾಧಿಪತಿ ಆದ್ರಿಂದಾಗಿ ಮಿಥುನ ಲಗ್ನದ ಅಧಿಪತಿ ಬುಧ. ಇನ್ನು ಮೂರನೇ ದ್ರೇಕಾಣಕ್ಕೆ ಪಂಚಮಾಧಿಪತಿ ಅಂತೇಳಿ ಹೇಳಿದ್ರೆ ಅಲ್ಲಿಂದ ತುಲಾ ರಾಶಿ ಆದ್ರಿಂದಾಗಿ ತುಲಾ ರಾಶಿಯ ಅಧಿಪತಿ ಯಾರು? ಶುಕ್ರ. ಹಾಗಿದ್ರೆ ಈ ಮಿಥುನ ರಾಶಿಯಲ್ಲಿ ಯಾರೆಲ್ಲ ಆಯ್ತು ನಮಗೆ? ಮೊದಲನೇ ದ್ರೇಕಾಣಕ್ಕೆ ಶನಿ, ಎರಡನೇ ದ್ರೇಕಾಣಕ್ಕೆ ಬುಧ, ಮೂರನೇ ದ್ರೇಕಾಣಕ್ಕೆ ಶುಕ್ರ ಆಯ್ತು. ಹಾಗೆ ಇನ್ನು ಎರಡನೇ ಇದು ಉಭಯ ರಾಶಿ ಯಾವುದು ನಮಗೆ? ಕನ್ಯಾ ರಾಶಿ. ಅದನ್ನು ನೀವೇ ಹೇಳಿ. ಮೊದಲನೇದಕ್ಕೆ ಶುಕ್ರ, ಎರಡನೇದಕ್ಕೆ
ಬುಧ. ಹ್ಮ್. ಮೂರನೇದಕ್ಕೆ ಶನಿ. ಸರಿ. ಇನ್ನು ಧನುರಾಶಿ ಅಧಿಪತಿ. ಮೊದಲನೇದಕ್ಕೆ ರವಿ, ಹ್ಮ್. ಎರಡನೇದಕ್ಕೆ ಗುರು, ಹ್ಮ್. ಮೂರನೇದಕ್ಕೆ ಕುಜ ಆಗ್ತಾನೆ. ಸರಿ. ಮೀನ. ಮೊದಲನೇ ತ್ರಿಕೋಣ ಅಂಗಾರಕ. ಹ್ಮ್. ಗುರು. ಗುರು ಮೊದಲನೇದು ಗುರು. ಹ? ಇಲ್ಲ, ಮೊದಲನೇ ಭಾಗ್ಯಾಧಿಪತಿ ಅಂಗಾರಕ ಹ್ಮ್. ಅಂಗಾರಕ. ಆಗ್ತಾನೆ. ಮೊದಲನೇ ತ್ರಿಕೋಣ ಪಂಚಮಾಧಿಪತಿ ಆದಂತ ಎರಡನೇ ತ್ರಿಕೋಣ ರವಿ ಆಗ್ತಾನೆ. ಹ. ಎರಡನೇದ್ ರೇಖಾಣ ಚಂದ್ರ ಚಂದ್ರ ರೇಖಾಣಕ್ಕೆ ಚಂದ್ರ ಚಂದ್ರ ಅಲ್ಲ, ಎರಡನೇದ್ ರೇಖಾಣಕ್ಕೆ ಲಗ್ನಾಧಿಪತಿ ಲಗ್ನಾಧಿಪತಿ ಗುರು ಆಗ್ತಾನೆ. ಗುರು ಆಗ್ತಾನೆ. ಮೂರನೇದ್ ರೇಖಾಣಕ್ಕೆ ಪಂಚಮಾಧಿಪತಿ ಚಂದ್ರ ಆಗ್ತಾನೆ. ಸರಿ. ಕೇಳಿಸ್ತಾ ಉಂಟಲ್ಲ, ನನ್ನ ಮಾತು ಕೇಳಿಸ್ತಾ ಉಂಟಲ್ಲ? ಕೇಳಿಸ್ತಾ ಇದೆ. ಸರಿ. ಇದು ಹೀಗೆ ಕ್ರಮ. ಇದು ನಿಮಗೆ ಗೊತ್ತಿರಲಿ ಅಂತ ಇದನ್ನ ಬಳಸೋದೆಲ್ಲ ಕಡಿಮೆ ನಾವು. ಜಾತಕೆ ಕಲದೃಗಾಣ ಇದು ಯವನೇಶ್ವರರ ಮತ. ಆದ್ರೆ ಇದು ಈ ರೀತಿಯಲ್ಲಿ ಒಂದು ಉಂಟು ಅಂತ ವಿಷಯ ನಿಮಗೆ ಗೊತ್ತಿರ್ಲಿ ಅಂತ ಮಾತ್ರ ಇದು ಪಾಠ ಮಾಡಿದ್ದು. ನಾವು ಹೆಚ್ಚಾಗಿ ನಾವು ಬಳಸುವಂತದ್ದು ಪಕ್ಕನೆ ನಾವು ಎಲ್ಲಾ ಜ್ಯೋತಿಷ್ಯರು ಬಳಸುವಂತದ್ದು ಯಾವುದು ಅಂತ ಕೇಳಿದರೆ ನಮಗೆ ತ್ರಿಕಾಣಾಸ್ಯು ಪ್ರಭವನ್ ತ್ರಿಕೋಣಾಧಿಪಾನಂ ಅಂದ್ರೆ ವರಾಹ ಮಿಹಿರಾಚಾರ್ಯರಿಗೂ ಅಭಿಪ್ರೇತವಾಗಿರತಕ್ಕಂತಹ ಮತ ಅದು. ಅಂದ್ರೆ ಮೊದಲನೇ ರೇಖಾಣಕ್ಕೆ ಲಗ್ನಾಧಿಪತಿ, ಎರಡನೇ ರೇಖಾಣಕ್ಕೆ ಪಂಚಮಾಧಿಪತಿ, ಮೂರನೇ ರೇಖಾಣಕ್ಕೆ ಭಾಗ್ಯಸ್ಥಾನಾಧಿಪತಿ ಅಂದ್ರೆ ಧರ್ಮಾಧಿಪತಿ. ಇದು ಸಾಮಾನ್ಯ ಎಲ್ಲರೂ ಕೂಡ ಬಳಸುವಂತ ವಿಷಯ. ಇದನ್ನು ನೀವು ಗಟ್ಟಿ ಮಾಡ್ಕೊಂಡ್ರೆ ಸಾಕು, ಈ ವಿಷಯ ತಿಳ್ಕೊಂಡ್ರೆ ಸಾಕು. ಆಯ್ತಾ? ಸರಿ. ಇನ್ನು ಮುಂದಿನ ಶ್ಲೋಕ ನಮಗೆ ಉಚ್ಚ ನೀಚವನ್ನ ಹೇಳುವಂಥದ್ದು. ಅದು ನಾಳೆ ದಿವಸದಲ್ಲಿ ಪಾಠ ನೋಡುವ. ನಾಳೆ ಪಾಠ ಇಲ್ಲ. ನಾಳೆ ಇದು ಕೂಡ ಯಾವುದು ಪ್ರಜಾತಕವೂ ಇಲ್ಲ, ಜ್ಯೋತಿಷ್ಯ ಸೋಪಾನವೂ ಕೂಡ ಇಲ್ಲ. ನಾಳೆ ಒಂದು ದಿವಸ ರಜೆ. ನಾಡಿದ್ದಿನಿಂದ ಮತ್ತೆ ಪಾಠ ಯಥಾ ಪ್ರಕಾರವಾಗಿ ಮುಂದುವರಿಯುತ್ತದೆ. ಇವತ್ತಿನ ಪಾಠ ಶ್ರೀಕೃಷ್ಣಾರ್ಪಣಮಸ್ತು. ಮೂರ್ತಿತ್ವೇ ಪರಿಕಲ್ಪಿತಃ ಶಶಪೃತೋ ವರ್ತಾವನ ಜನ್ಮನಾಂ ಆತ್ಮೇತಿ ಆತ್ಮವಿದಾಂಕರತಶ್ಚೇಡತಾಂ ಭರ್ತಾಮರ ಜ್ಯೋತಿಷಾಂ ಲೋಕಾನಾಂ ಪ್ರಳಯೋದಯ ಸ್ಥಿತಿ ವಿಭುಶ್ಚಾನೇಕಧಾಯ ಶ್ರುತೌ ವಾಚಂ ನ ಸದಧಾತ್ಮನೇಕ ಕಿರಣ ತ್ರೈಲೋಕ್ಯ ದೀಪೋ ರವಿಃ. ಸರಿ, ಏನಾದ್ರೂ ಇವತ್ತಿನ ಪಾಠದಲ್ಲಿ ಸಂಶಯ ಇದ್ದರೆ ಕೇಳ್ಬೋದು. ಆಯ್ತಾ?